Hey guys, welcome back to my YouTube channel Journey with Sudha Ranjit. ಈ ವ್ಲಾಗ್ ಕಂಪ್ಲೀಟ್ ವೀಕ್ದಾಗಿರುತ್ತೆ. ನಾನು ಈ ವೀಕು ಏನೆಲ್ಲ ಮಾಡಿದೆ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಮಂಡೆಯಿಂದ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಂಡೇ ಮೊದಲನೇ ಕಾರ್ತಿಕ್ ಸೋಮವಾರ ಅಂತ ಪೂಜೆ ಮಾಡೋಕ್ಕಂತ ಹೊಸ್ಲಿಗೆ ರಂಗೋಲಿ ಬಿಡ್ತಾ ಇದ್ದೀನಿ. ಮೊದಲನೇ ಕಾರ್ತಿಕ್ ಸೋಮವಾರ ಅಂತ ದೀಪ ಆ ಥರ ಬಿಡ್ತಾ ಇದ್ದೀನಿ ದೇವ್ರ ಮನೆ ಬಾಗಿಲಿಗೆ. ನೆಲ್ಲಿಕಾಯಿ ದೀಪ ಅಣಿಸಿದ್ರೆ ಕಾರ್ತಿಕ್ ಸೋಮವಾರದಲ್ಲಿ ತುಂಬ ಒಳ್ಳೆಯದು ಅಂತ ದೇವ್ರ ಮನೇಲಿ ಅಣ್ಸಕ್ಕಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು. ಈ ದೀಪನ ದೇವ್ರ ಮನೇಲೇ ಬೆಳಗನ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಹಂಗೆ ದೀಪ ಅಣ್ಸೋಣ ಅಂತ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. 365 ಬತ್ತಿ ಇರೋ ದೀಪನ ಮತ್ತು ಬೆಲ್ಲದ ಆರತಿ ಬೆಳಗನ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಮನೆ ಹತ್ರನೇ ಶಂಖಪುಷ್ಪ ಹೂವು ಬಿಟ್ಟಿತ್ತು, ಅದನ್ನು ಇಟ್ಕೊಂಡಿದ್ದೀನಿ ಆರತಿಗೆ. ಮೊದಲನೇ ಸೋಮವಾರಕ್ಕೆ ಈ ಥರ ರೆಡಿ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಇದು ಟ್ಯೂಸ್ಡೇ ವಿಡಿಯೋ. ಟ್ಯೂಸ್ಡೇ ಸ್ವಲ್ಪ ನಾನು ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಾಗಿತ್ತು ಅಂತ ಸ್ಟ್ರೈಟ್ ಸಲೂನ್ಗೆ ಹೋಗಿದ್ದೆ. ನಾನು ಮಾಡಿಸ್ಕೊತಾರ ಟ್ರೀಟ್ಮೆಂಟ್ ಬಂದು ಹೇರ್ ಬೊಟಾಕ್ಸ್. ಲಾಸ್ಟ್ ಟೈಮು ನಾನು ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟೇ ಮಾಡಿಸ್ಕೊಂಡಿದ್ದು. ಈ ಸಲ ಆಲ್ಮೋಸ್ಟ್ 6 to 8 months ಆಯಿತು ಅಂತ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಸೇಮ್ ಟ್ರೀಟ್ಮೆಂಟ್ನ. ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಾ ನಿಮ್ಮ ಏರ್ ಕೇರ್ ರೊಟೀನ್ ಬಗ್ಗೆ, ಮತ್ತು ನೀವು ಯಾವ ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ ನಿಮ್ಮ ಹೇರ್ಗೆ ಅಂತೆಲ್ಲ. ನನ್ನ ಏರ್ ಕೇರ್ ರೊಟೀನ್ನ ನೆಕ್ಸ್ಟ್ ಯಾವಾಗಲೂ ಒಂದು ಕಂಪ್ಲೀಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನಾನು ಹೇರ್ ಬೊಟಾಕ್ಸ್ ಮಾಡಿಸ್ಕೊತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ನೀವು ಯಾವ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋದು ಅಂತ, ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಾನು ಹೇರ್ ಬೊಟಾಕ್ಸ್ ಮಾಡಿಸ್ಕೊತಾ ಇರೋದು ಇದು 3rd ಟೈಮ್. ನನಗೆ ಆ ಟ್ರೀಟ್ಮೆಂಟು ತುಂಬ ಸೆಟ್ ಆಗಿದೆ ಕೂದಲಿಗೆ, ಅದಕ್ಕೆ ನಾನು ಅದೇ ಟ್ರೀಟ್ಮೆಂಟ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಟ್ರೈಟ್ ಸ್ಟುಡಿಯೋ ಬಂದು ತುಂಬ ಬ್ರಾಂಚಸ್ ಇದೆ. ನಾನು ವಿಸಿಟ್ ಮಾಡಿದ್ದು HRBR ಲೇಔಟಲ್ಲಿರೋ ಸ್ಟ್ರೈಟ್ ಸ್ಟುಡಿಯೋನು. ಮುಂಚೆ ಎಲ್ಲ ನಾನು ಇಂದಿರಾನಗರ್ ಸ್ಟ್ರೈಟ್ ಸ್ಟುಡಿಯೋ ವಿಸಿಟ್ ಮಾಡ್ತಾ ಇದ್ದೆ. ಈಗ ಕಮ್ನಲ್ಲಿ HRBR ಹತ್ರ ಅಂತ ಅಂದ್ಬಿಟ್ಟು ನಾನು ಈ ಸ್ಟ್ರೈಟ್ ಸಲೂನ್ಗೆ ಹೋಗಿದ್ದೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೆ. ತುಂಬ ವರ್ಷದಿಂದ ನಾನು ಈ ಸ್ಟ್ರೈಟ್ ಸಲೂನ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 6 to 7 yearsಯಿಂದ ನಾನು ಈ ಸಲೂನ್ಗೆ ಹೋಗ್ತಾ ಇದ್ದೀನಿ ನಾನು ಯಾವುದೇ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕೂ. ನಾನು ಏನೆಲ್ಲ ಹೇರ್ ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಮತ್ತು ನನ್ನ ಹೇರ್ಸ್ಗೆ ಯಾವ ಟ್ರೀಟ್ಮೆಂಟ್ ಸೂಟ್ ಆಗಿದೆ, ನಾನು ಯಾವ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತೆಲ್ಲನೂ ನನ್ನ ಕಮ್ಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ನನ್ನ ಕಂಪ್ಲೀಟ್ ಹೇರ್ ರೊಟೀನ್ ಬಗ್ಗೆ. ನನ್ನ ಹೇರ್ ಬೊಟಾಕ್ಸ್ ರಿಸಲ್ಟ್ಸ್ ಈ ಥರ ಇತ್ತು. ಸೇಮ್ ಡೇ ಹೇರ್ ವಾಶ್ ಆಗಿರೋದ್ರಿಂದ ಹೇರ್ ಬೊಟಾಕ್ಸ್ಗೆ ಈ ಥರ ಕಾಣಿಸ್ತಿತ್ತು ನನಗೆ. ನನ್ನ ಪ್ರೀವಿಯಸ್ ವ್ಲಾಗಲ್ಲೇ ನಾನು ಹೇಳಿದ್ದೆ ಈ ವೀಕ್ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ. ಅದಕ್ಕಾಗಿ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ನಾನು ವೆಬ್ಸೈಟ್ಗೆ ಹೋಗಿದ್ದೆ. ಕಾರ್ಡ್ ಸೆಟ್ಸ್ ತೊಗೋಬೇಕು ಅಂತ ನೋಡ್ತಾ ಇದ್ದೀನಿ. ವೆಬ್ಸೈಟಲ್ಲಿ ಕಾರ್ಡ್ ಸೆಟ್ಸ್ ಎಲ್ಲ ಆಪ್ಷನ್ಸ್ ತುಂಬ ಇರುತ್ತೆ. ವೆಬ್ಸೈಟಲ್ಲಿ ಸ್ಟುಡಿಯೋ ಫಿಟ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದರಲ್ಲಿ ಕಾರ್ಡ್ ಸೆಟ್ಸ್ ತುಂಬ ಚೆನ್ನಾಗಿರುತ್ತೆ. ಸ್ವೆಟ್ ಶರ್ಟ್ಸ್ ಆಗಿರ್ಬೋದು, ಜಾಗರ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡೋಕ್ಕೆ. ಅದಕ್ಕೆ ನಾನು ವೆಬ್ಸೈಟ್ಗೆ ಹೋಗಿದ್ದೆ ಅದನ್ನು ನೋಡೋಣ ಅಂತ. हाँ 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 ಇಲ್ಲ ಅದು ಸೈಜು. ಹಾಂ
ಸಿರಿಗೆ 3D ಶೇಪ್ಸ್ ಮಾಡ್ಯೂಲ್ ಪ್ರಾಜೆಕ್ಟ್ ಇತ್ತು. ಅವಳಿಗೆ ಸಬ್ಮಿಟ್ ಮಾಡಬೇಕಾಗಿರೋದು ನೆಕ್ಸ್ಟ್ ಮಂಡೇ. ನಾವು ಆವಾಗಿರಲ್ಲ ಅಂತ ನಾನು ಇವಾಗಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ನಾನು ಇದ್ರ ಕ್ಲಿಪ್ಪಿಂಗ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ನಾವೆಲ್ಲ ಗ್ರೇಡ್ 1 ಇದ್ದಾಗ ಈ ಥರ ಎಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ಮಾಡಬೇಕು ಅಂತ. ಇವಾಗಿನ ಜನ್ರೇಷನ್ ಅವ್ರಿಗೆ ಗ್ರೇಡ್ 1ಗೆ ಏನೆಲ್ಲ ಪ್ರಾಜೆಕ್ಟ್ ಕೊಡ್ತಾರೆ, 3D ಶೇಪ್ಸ್ ಎಲ್ಲ ನಮ್ಗೆ ಆವಾಗ ಗೊತ್ತೇ ಇರಲಿಲ್ಲ ಗ್ರೇಡ್ 1ಗೆ. ಅದಕ್ಕೆ ಈ ಕ್ಲಿಪ್ಪಿಂಗ್ ಒಂದು ಶೇರ್ ಮಾಡ್ತಾ ಇದ್ದೀನಿ. ನನಗಂತೂ ಹಿಂಗೆ ಅನಿಸುತ್ತೆ, ನಿಮ್ಮೆಲ್ಲರಿಗೂ ಇದೇ ಥರ ಅನಿಸುತ್ತಾ ಅಥವಾ ನನಗೆ ಮಾತ್ರ ಅನಿಸುತ್ತಾ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಫ್ರೈಡೇ ಸಿರಿ ಸ್ಕೂಲಲ್ಲಿ ಹ್ಯಾಲೋವಿನ್ ಡೇ ಇದೆ. ಅದಕ್ಕಂತ ಸ್ವಲ್ಪ ಡ್ರೆಸ್ಸು ಮತ್ತು ಆಕ್ಸೆಸರೀಸ್ ಎಲ್ಲ ಶಾಪ್ ಮಾಡಬೇಕಾಗಿತ್ತು ಅಂತ ನಾವೊಂದು ಮಾರ್ಟ್ಗೆ ಹೋಗಿದ್ವಿ. ಅಲ್ಲಿಂದು ಈ ಕ್ಲಿಪ್ಪಿಂಗ್ಸು. ಬೇಡಮ್ಮ. ಇದು ಫೇಸ್ ಪೇಂಟಿಂಗ್ಗೆ ಕಲರ್ಸು, ನಿಯಾನ್ ಕಲರ್ಸು ಮತ್ತು ಎಲ್ಲ ಥರ ಕಲರ್ಸ್ ಎಲ್ಲ ಆಯಿತು ಫೇಸ್ ಪೇಂಟಿಂಗ್. ಕುತ್ಕೊಳುತ್ತೆ ಅಂತ್ಯಾ? ಇನ್ನೊಂದು ಎತ್ಕೋ. ಬಾಯ್. ಇಲ್ಲಿ ಬಾ, ಟೈಮ್ ಆಯ್ತು ಬಾಚಿನಿ. ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಅಂತ ಮತ್ತೆ ನಾನು ಸ್ಟ್ರೈಟ್ ಸಲೂನ್ಗೆ ಹೋದೆ. ಹೇರ್ ಬೊಟಾಕ್ಸ್ ಮಾಡಿಸಿರೋದ್ರಿಂದ ಕೆಳಗಡೆ ಎಂಡ್ಸ್ ಎಲ್ಲ ಸ್ವಲ್ಪ ಫ್ರೀಝಿ ಆಗಿರುತ್ತೆ. ಅದಕ್ಕೆ ಹೇರ್ ಕಟ್ ಮಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಕೂದಲು ಅಂತ 3rd ಡೇ ಹೋದೆ ನಾನು. ಅಲ್ಲೇ ಹೇರ್ ವಾಶ್ ಮಾಡಿಸಿ ಹೇರ್ ಕಟ್ ಮಾಡಿಸಿದೆ.
ಹೇರ್ ಟ್ರೀಟ್ಮೆಂಟ್ ಮಾಡಿಸಿರೋದ್ರಿಂದ ಕೂದಲಿಗೆ ತುಂಬ ಲೇಯರ್ಸ್ ಎಲ್ಲ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ನಾನು ಜಸ್ಟ್ ಮಾಡಿಸಿದೆ ಮತ್ತು ಫ್ರಂಟ್ ಸ್ವಲ್ಪ ಲೇಯರ್ಸ್ ಕೊಟ್ಟೆ ಅಷ್ಟೇ. ಸ್ಟ್ರೈಟ್ ಸಲೂನಲ್ಲೇ ನೇಲ್ ಸ್ಟುಡಿಯೋನೂ ಇದೆ. ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಣ ಅಂತ. ನನ್ನ ಹೇರ್ ಕಟ್ ಎಲ್ಲ ಆದಮೇಲೆ ನೇಲ್ ಆರ್ಟು ಮಾಡಿಸ್ಕೊಂಡೆ. ಜೆಲ್ ಪಾಲಿಷ್ಗೆ ನೇಲ್ಸ್ನ ಪ್ರಿಪೇರ್ ಮಾಡ್ಕೊತಾ ಇರೋ ಕ್ಲಿಪ್ಪಿಂಗ್ ಮಾತ್ರ ಹಾಕಿದ್ದೀನಿ. ಯಾಕಂದರೆ ಪಾಲಿಷ್ ಎಲ್ಲ ಹಾಕಬೇಕಾದ್ರೆ ನಾನು ಫೋನೆಲ್ಲ ತೊಗೊಂಡು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ಯಾವ ಥರ ನೇಲ್ ಆರ್ಟ್ ಮಾಡಿಸ್ಕೊಂಡೆ ಅಂತ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ನೋಡ್ಬೋದು. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.